ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಹೂಕೋಸನ್ನು ಸಿಂಪಲ್ ಆಗಿ ಆಮೇಲೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಚಿಕ್ಕ ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೀನಿ. ಈ ಒಂದು ಎಣ್ಣೆಯನ್ನು ಬಿಸಿ ಮಾಡಿ ಆಮೇಲೆ ಎಲ್ಲ ಈ ಒಂದು ತರಕಾರಿಗಳನ್ನು ಹಾಕಿ ಫ್ರೈ ಮಾಡಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಆಮೇಲೆ ಸ್ವಲ್ಪ ನಾನು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಚಿಕ್ಕ ಬೆಳ್ಳುಳ್ಳಿಯನ್ನು. ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಇದರ ಜೊತೆಗೆ ನಾವು ಮುಂಚೆನೇ ಈ ಒಂದು ಹೂಕೋಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡಿ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡು ಸ್ವಲ್ಪ ನೀರಿಗೆ, ಕುದಿಯೋ ನೀರಿಗೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಕುದಿಸಿ ಈ ಥರ ಇಟ್ಕೊಂಡಿರಬೇಕು. ಈ ನೀರನ್ನೆಲ್ಲನೂ ಸಹ ಚೆಲ್ಲಬೇಕಾಗತ್ತೆ. ಆಮೇಲೆ ಬರೀ ನಾವು ಹೂಕೋಸನ್ನು ಯೂಸ್ ಮಾಡಬೇಕು. ಈ ಒಂದು ಎಣ್ಣೆ ಕಾದಿದೆ, ಇದಕ್ಕೆ ಈಗ ಸಾಸಿವೆಯನ್ನು ಹಾಕಿ ಸಿಡಿಸ್ಬೇಕು. ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿದರೂ ಸಹ ಇದಕ್ಕೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿ ಕೆಂಪಗಾದ್ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಈ ಒಂದು ನಾವು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ಇಲ್ಲ ಅಂದರೆ ಬೇಗ ಈ ಒಂದು ಪದಾರ್ಥಗಳು ಅಂದರೆ ಈ ಒಂದು ಜೀರಿಗೆ ಇರುತ್ತಲ್ಲ ಕಪ್ಪಾಗಿಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೆ ಈ ಒಂದು ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕಾಗತ್ತೆ. ಈ ಒಂದು ಜೀರಿಗೆ ಹಾಕಿದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಆಮೇಲೆ ನಾವು ಜಜ್ಜಿಟ್ಕೊಂಡಿರುವಂತಹ ಈ ಒಂದು ಬೆಳ್ಳುಳ್ಳಿಯನ್ನು ಹಾಕಿದರೆ ಸ್ವಲ್ಪ ಫ್ರೈ ಆಗೋವರೆಗೂ ವೇಟ್ ಮಾಡಬೇಕಾಗತ್ತೆ. ಹೆಚ್ಚಿದ ಈರುಳ್ಳಿಯನ್ನು ಈಗ ಹಾಕ್ಕೊಳ್ಬೇಕು. ಈರುಳ್ಳಿಯನ್ನು ನೀವು ಚಿಕ್ಕದಾಗಿ ಹೆಚ್ಕೊಳ್ತೀವಿ ಅಂದರೆ ನೀವು ಸಣ್ಣದಾಗಿ ಹೆಚ್ಕೊಳ್ಳಿ. ಇಲ್ಲ ನಿಮಗೆ ದೊಡ್ಡದಾಗಿ ಸ್ವಲ್ಪ ಸೈಜಲ್ಲಿ ಇರಲಿ ಈರುಳ್ಳಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ರೂ ಸಹ ಪರವಾಗಿಲ್ಲ. ಎಲ್ಲ ಈರುಳ್ಳಿಯನ್ನು ಸಹ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಫ್ರೈ ಮಾಡಬೇಕಾಗತ್ತೆ. ಉಪ್ಪನ್ನು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಕಲಸಿದ ಮೇಲೆ ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡಬೇಕು. ಟೊಮೊಟೊವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಬಹುದು. ಅರಿಶಿಣವನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿಗೆ ಅರಿಶಿಣ ಹಿಡಿಯೋಷ್ಟು ಸ್ವಲ್ಪನೇ ಹಾಕ್ಕೊಳ್ಬೇಕು. ಯಾಕೆ ಅಂದರೆ ನಾವು ಈ ಹೂಕೋಸನ್ನು ಆಲ್ರೆಡಿ ಕುದಿಸ್ಬೇಕಾದ್ರೆ ಸ್ವಲ್ಪ ಅರಿಶಿಣ ಹಾಕಿ ಕುದಿಸಿರ್ತೀವಿ ನೀರಲ್ಲಿ. ಅದಕ್ಕೋಸ್ಕರ ಸ್ವಲ್ಪನೇ ಅರಿಶಿಣ ಹಾಕಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡ್ಕೊಂಡ್ಮೇಲೆ ಹೂಕೋಸಿನಲ್ಲಿರುವ ಎಲ್ಲ ನೀರನ್ನು ಸಹ ತೆಗೆದುಬಿಟ್ಟು ಚೆಲ್ಬಿಟ್ಟು ಮತ್ತೆ ಒಂದು ಸರಿ ತಣ್ಣೀರಲ್ಲಿ ಆ ಹೂಕೋಸನ್ನು ತೊಳೆದ್ಬಿಟ್ಟು ನಾವು ತೆಗೆದಿಟ್ಕೊಂಡಿರಬೇಕು. ಈ ಥರ ಎಲ್ಲ ನೀರನ್ನು ಸಹ ಬೇರ್ಪಡಿಸಿ ಬರೀ ಹೂಕೋಸನ್ನು ಮಾತ್ರ ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಈ ಎಲ್ಲ ಪದಾರ್ಥಗಳು ಫ್ರೈ ಆಗಿದೆ. ಇದಕ್ಕೆ ನಾವು ಹೂಕೋಸನ್ನು ಹಾಕಿಬಿಟ್ಟು ಸ್ವಲ್ಪ ಕಲಿಸ್ಬೇಕಾಗತ್ತೆ. ನಮಗೆ ಪಲ್ಯ ಸ್ವಲ್ಪ ಮೆತ್ತಗೆ ಬೇಕು ಅಂದಾಗ ಒಂದು ವಿಷಲ್ ಹೊಡಿಸ್ಬೇಕು. ಇಲ್ಲ ನೀವು ಬಾಣಲೆಯಲ್ಲೇ ಮಾಡ್ತೀರಾ ಅಂದಾಗ ನೀವು ಎಷ್ಟು ಬೇಕೋ ಮೆತ್ತಗೆ ಹಾಗೆ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಹೂಕೋಸನ್ನು ನಾವು ಹಾಕಿದ ಮೇಲೆ ಸ್ವಲ್ಪ 1-2 ಸರಿ ಕಲಿಸಿದ ಮೇಲೆ ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದಾಗ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಅಂದರೆ ಈ ಒಂದು ಹೂಕೋಸು ಕುದಿಯೋ ಥರ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. 1-2 ಸರಿ ಕಲಸಿದ ಮೇಲೆ ಕುದಿ ಬಂದ ಮೇಲೆ ಇದನ್ನು ನಾವು ಮುಚ್ಚಬೇಕಾಗತ್ತೆ. ಮುಚ್ಚಿ 1-2 ವಿಷಲ್ ಹೊಡ್ಸಿದ್ರೆ ಮೆತ್ತಗಾಗುತ್ತೆ. ಇಲ್ಲ ನಿಮಗೆ ಕ್ರಂಚಿಯಾಗಿ ಬೇಕು ಊಟ ಮಾಡೋದಕ್ಕೆ ಅಂದಾಗ ನೀವು ಕುಕ್ಕರ್ನಲ್ಲಿ ಮಾಡಬೇಡಿ, ಸಪ್ರೇಟಾಗಿ ಬಾಣಲೆಯಲ್ಲಿ ಮಾಡ್ಕೊಳ್ಬಹುದು. ಇಲ್ಲ ಮೆತ್ತಗಿರಬೇಕು ಅದನ್ನೇ ಇಷ್ಟಪಡ್ತಾರೆ ಮನೆಯಲ್ಲಿ ಊಟ ಮಾಡೋಕ್ಕೆ ಅಂದರೆ ನೀವು 1 ವಿಷಲ್ ಹೊಡ್ಸಿದ್ರೂ ಸಹ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಈ ಒಂದು ಪಲ್ಯ ರೆಡಿ ಆಗುತ್ತೆ ಊಟ ಮಾಡೋದಕ್ಕೆ. ಈ ಒಂದು ಪಲ್ಯ ನಾವು ರೊಟ್ಟಿ ಜೊತೆಗಾದರೂ ಊಟ ಮಾಡ್ಬೋದು, ಚಪಾತಿ, ಪೂರಿ, ಆಮೇಲೆ ಅನ್ನದ ಜೊತೆಗಾದರೂ ಸಹ ಇದನ್ನು ನಾವು ಊಟ ಮಾಡ್ಬೋದು. ಈ ರೀತಿಯಾಗಿ ವಿಷಲ್ ಆದಮೇಲೆ ನಾವು ಕುಕ್ಕರ್ ತೆಗೆದು ನೋಡಿದಾಗ ಪಲ್ಯ ಈ ರೀತಿ ರೆಡಿಯಾಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಎಲ್ಲದರನ್ನು ಸಹ ಬಳಸಿಬಿಟ್ಟು ಸಿಂಪಲ್ಲಾಗಿ ನಾವು ಟೇಸ್ಟಿಯಾಗಿರುವ ಈ ಒಂದು ಹೂಕೋಸನ್ನು ಮನೆಯಲ್ಲಿ ಹೀಗೆ ತಯಾರು ಮಾಡ್ಕೊಳ್ಬೋದು. ಇದು ಎಲ್ಲ ರೈಸ್ ಐಟಮ್ಗೂ ಸಹ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಸಹ ತುಂಬ ಚೆನ್ನಾಗಿ ಈ ಒಂದು ಟೇಸ್ಟ್ ಹಿಡಿಸುತ್ತೆ. ನೀವು ಸಹ ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಸರಿ ಟ್ರೈ ಮಾಡಿ ಆಮೇಲೆ ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ಅಥವಾ ರೆಸಿಪಿ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.